ಇನ್ನು ರಾಜ್ಯದಲ್ಲಿ ವರ್ಗಾವಣೆಯ ಜಟಾಪಟಿ ಅಯ್ಯಪ್ಪ ವರ್ಗಾವಣೆಗೋಸ್ಕರ ಏನೇನೋ ನಡೆಯುತ್ತೆ ಅಂತಾರೆ, ಏನೇನೋ ವ್ಯವಹಾರಗಳಂತಾರಪ್ಪ. ಆದರೆ ಇಲ್ಲಿ ಜಟಾಪಟಿ ನಡೀತಾ ಇದೆ. ಈಗ ಏನು, ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ಈಗ ಸಚಿವ ಪ್ರಿಯಾಂಕ ಅವರು ಬ್ಯಾಟ್ ಬೀಸಿದ್ದಾರೆ. ವರ್ಗಾವಣೆಯಲ್ಲಿ ಸಿಎಂ ಸಿದ್ದರಾಮಯ್ಯಗೆ ವಿವೇಚನಾಧಿಕಾರ ಇದೆ. ಯಾವ ಇಲಾಖೆಯಲ್ಲಿ ಯಾವ ಅಧಿಕಾರಿ ಇರಬೇಕು ನಿರ್ಧಾರ ಮಾಡುವ ಅಧಿಕಾರ ಸಿಎಂ ಡಿಸಿಎಂಗಿದೆ ಅಂತ ಹೇಳ್ತಾರೆ. ಅದನ್ನು ಹಸ್ತಕ್ಷೇಪ ಅಂತ ಯಾಕೆ ಅಂದ್ಕೋಬೇಕು? ಕರೆಕ್ಟ್ ಸರ್, ಹಸ್ತಕ್ಷೇಪ ಅಂತ ಅನ್ಕೊಳ್ಳೋದಿಲ್ಲ. ಬೇರೆ ಬೇರೆ ಇಲಾಖೆಯಲ್ಲಿ ಯಾರ್ಯಾರು ಹಸ್ತಕ್ಷೇಪ ಮಾಡ್ತಾರೆ ಅದು ಹಸ್ತಕ್ಷೇಪ ಆಗುತ್ತೆ. ಕರೆಕ್ಟು ನೋಡಿ, ಅದು ಅಲ್ಲಿರ್ಬೋದು. ನೋಡಿ, ವಾಟ್ ಎವರ್ ಇಟ್ ಈಸ್, ನಾವು ಗೌರ್ಮೆಂಟು ಈಗ ನಮ್ಮ ಇಲಾಖೆಯಲ್ಲಿ ಯಾವ ಅಧಿಕಾರಿಗಳು ಹಾಕಬೇಕು ಅಂತ ಮುಖ್ಯಮಂತ್ರಿಗೂ ಅಧಿಕಾರ ಇದೆ, ಉಪಮುಖ್ಯಮಂತ್ರಿಗಳಿಗೂ ಅಧಿಕಾರ ಇದೆ. ಈಗ ಅದರಲ್ಲಿ ಹಸ್ತಕ್ಷೇಪ ಅಂತ ಹೇಗೆ ಹೇಳ್ತೀರಾ? ಈಗ ಸಿ ಎಮ್ ಅವರು ನಮ್ಮ ಯಾರು RDPRನಲ್ಲಿ ACS ಇರಬೇಕಾ, ಪ್ರಿನ್ಸಿಪಲ್ ಸೆಕ್ರೆಟರಿ ಇರಬೇಕಾ, ಇಟ್ಸ್ ಹಿಸ್ ಡಿಸ್ಕ್ರಿಷನ್. IT ಸೆಕ್ರೆಟರಿ ಯಾರು ಇರಬೇಕು ಅವ್ರ ಡಿಸ್ಕ್ರಿಷನ್ನು, CEOಗಳು ಯಾರು ಇರಬೇಕು ಅವ್ರ ಡಿಸ್ಕ್ರಿಷನ್ನು, CM ಇರ್ಬೋದು, DCM ಇರ್ಬೋದು. ಇಲ್ಲ, ಅವ್ರದ್ದು ಅಲ್ಲೇನಾಗಿದೆ ಗೊತ್ತಿಲ್ಲ. ಜನರಲಿ ಏನಾಗುತ್ತೆ, ಸೀನಿಯರ್ ಮಿನಿಸ್ಟರ್ಸ್ ಇದ್ದಾಗ ಜನರಲಿ ಕೇಳಿ ಮಾಡ್ತಾರೆ. ಜನರಲಿ ನೋಡಿ, ಇಲ್ಲ ಅಲ್ಲಿ ಅವ್ರಿಗೆ ಕನ್ಸಲ್ಟ್ ಮಾಡಿದಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ಬಟ್ ನಮ್ಮ ಇಲಾಖೆಯಲ್ಲಿ ಸಂಪೂರ್ಣವಾದಂಥ ಸ್ವತಂತ್ರ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ನನಗೆ ನೀಡಿದ್ದಾರೆ. ಅದಕ್ಕೆ ನಾನು ಅವರಿಗೆ ಧನ್ಯವಾದ ಹೇಳ್ತೇನೆ. ನನಗೂ ನೆನಪಿಲ್ಲ ಯಾರು, ಬಟ್ ನಾವೇನು ಇವಾಗ ಸದ್ಯಕ್ಕೇನು ನಾವು ಮಾಡ್ತಾ ಇಲ್ಲಲ್ಲ. ಇಲ್ಲ, ಅದು ಅವ್ರ ಕರೆಕ್ಟು. ಮಾನ್ಯ ಸಚಿವರೇ, ನಿಮ್ಮ ಇಲಾಖೆಯಲ್ಲಿ ಯಾರಾದರೂ ಹಸ್ತಕ್ಷೇಪ ಮಾಡಿದರೆ ಅವ್ರ ಮಂತ್ರಿಯಾಗಿ ಉಳ್ಕೊಳ್ತಾರೆಯೇ ಅಥವಾ ಪಕ್ಷದಲ್ಲಿ ಉಳ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಾದರೂ ಇರ್ತಾರೆಯೇ? ಕಾರಣ ನಿಮಗೂ ಗೊತ್ತಿದೆ, ನಿಮ್ಮ ತಂದೆಯವರು ಯಾವ ಪೊಸಿಷನಲ್ಲಿದ್ದಾರೆ ಅಂತ ಹೇಳಿ. ಸೊ ಅದರ ಲಾಭ ಇದ್ದೇ ಇರುತ್ತೆ.